ದೇಶದಲ್ಲಿರುವಂತಹ ಆಕ್ಸಿಜನ್ ಅನ್ನು ಪಾಲ್ ಮಾಡೋ ಕೇಳಿ ಬೆಳ್ತಂಗಡಿ ಬಿಜೆಪಿ ಶಾಸಕ ಹರೀಶ್ ಪೂಂಜಾಗೆ ಮಧು ಬಂಗಾರಪ್ಪ ಕೌಂಟರ್ ಕೊಟ್ಟಿರುವಂತಹ ರೀತಿ ಇದು. ಹರೀಶ್ ಪೂಂಜಾಗೆ ಹೋಗಿ ಲೆಕ್ಕ ತೆಗೆದುಕೊಳ್ಳೋ ಕೇಳಿ ಕೋವಿಡ್ ಸಮಯದಲ್ಲಿ ಯಾವ ಸಮಾಜ ಅಂತ ನೋಡಿದ್ವಾ ಅಂತ ಹೇಳಿ ಶಾಸಕ ಹರೀಶ್ ಪೂಂಜಾ ವಿರುದ್ಧ ಮಧು ಬಂಗಾರಪ್ಪ ಕಿಡಿಕಾರಿದ್ದಾರೆ. ಎಲ್ಲರ ರಕ್ತವೂ ಒಂದೇ, ಬಣ್ಣ ಬೇರೆ ಬೇರೆ ಇರೋದಿಲ್ಲ, ಗ್ಯಾರಂಟಿ ಯೋಜನೆಗಳಿಂದ ಯಾರೂ ಸೋಂಬೇರಿಗಳಾಗಲ್ಲ, ಹೀಗೆ ಮಾಡಿದ್ರೆ ಪೂಂಜಾರನ್ನ ಜನ ಮೂಲೆಯಲ್ಲಿ ಕೂರಿಸ್ತಾರೆ ಅಂತ ಹೇಳಿ ಮಧು ಬಂಗಾರಪ್ಪ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ನಮ್ಮ ದೇಶದಲ್ಲಿರೋ ಆಕ್ಸಿಜನ್ನು ಅಷ್ಟೇ ಪಾಲ್ ಮಾಡಕ್ಕೆ ಹೇಳ್ಬಿಡ್ರಿ, ಅದನ್ನು ವಿಂಗಡಣೆ ಮಾಡಕ್ಕೆ ಹೇಳಿ, ಪೂಂಜಾಗೆ ಹೋಗ್ಬಿಟ್ಟು ಲೆಕ್ಕ ತಗೊಳಕ್ಕೆ ಹೇಳಿ, ಮಾಡಕ್ಕೆ ಹೇಳ್ರಿ. ಗಾಳಿ ಉಸಿರಾಡ್ತೀವಲ್ಲ ನಾವು, ಬೇರೆಯವ್ರು ಏನು ಮಾಡ್ತಾರಂತೆ, ಯಾರೋ ಹಿಂದೂಗಳು ಸತ್ತಾಗ ಕೋವಿಡಲ್ಲಿ ಮುಸ್ಲಿಮ್ಸ್ ಹೋಗಿ ಅಲ್ಲಿ ಬರಿ ಮಾಡಿದ್ರಲ್ಲ, ಮಣ್ಣು ಹಾಕಿದ್ರಲ್ಲ, ಹೆತ್ತ ತಂದೆ ತಾಯಿಯವ್ರಿಗೆ ನಾವು ನೋಡ್ಕೊಳ್ಲಿಲ್ಲಲ್ಲ, ಬೇರೆಯವ್ರು ಬಂದು ಮಣ್ಣು ಮಾಡಿದ್ರಲ್ಲ, ಯಾವ ಸಮಾಜ ಅಂತ ನೋಡಿದ್ವಾ? ಯಾರೋ ಒಬ್ಬ ಬ್ಲಡ್ ಬೇಕಾಗ್ತದೆ, ಯಾಕೆ ಕೆಂಪುದಲ್ಲದೆ ಬೇರೆದಿರ್ತದಂತ ಬೇರೆಯವ್ರದ್ದು. ಇದೆಲ್ಲ ನೋಡಿ ಹೇಳಿಕೆಗಳು ಜನಪ್ರತಿನಿಧಿಗಳು. ನನಗೆ ಯಾರು ಓಟ್ ಹಾಕಿದ್ದಾರೆ ಅಂತ ಹೇಳಲ್ಲ, ನನಗೆ ಅಧಿಕಾರ ಕೊಟ್ಟಾಗ ನಾನು ಏನು ಮಾಡ್ತಾ ಇದ್ದೀನಿ ಅದು ಭಾಳ ಮುಖ್ಯ, ಅದು ಭಾಳ ಮುಖ್ಯ ಆಗ್ತದೆ. ಆಯ್ತು, ಹಂಗಾರೆ ಪೂಂಜಾ ಅವ್ರಿಗೆ ಹೇಳ್ರಿ, ಪೂಂಜಾ ಅವರಿಗೆ ನಿಮ್ಮ ಬಿ ಜೆ ಪಿಯವರು ನೀವು ಶಾಸಕರಾಗಿದ್ದೀರಿ ಅಂದರೆ ಇಷ್ಟು % ನಿಮಗೆ ಓಟ್ ಬಂದೈತೆ, ಹಂಗಾರೆ ನಿಮ್ಮ ಓಟ್ ಹಾಕಿದವರಿಗೆ ಒಂದು ಕೂಗು ಕೊಡಲಿ, ಒಂದು ಕೂಗು ಕೊಡಬೇಕು ಪೂಂಜಾ ಅವರು, ಈ ಭಾಗ್ಯಗಳನ್ನು ಯೂಸ್ ಮಾಡಬೇಡಿ. ದಮ್ಮು ತಾಕತ್ ಐತಂತ ಅವರಿಗೆ, ಪೂಂಜಾ ಅವರಿಗೆ ಕರೆಕ್ಟ್ ತಾನೇ ಹೇಳ್ಬೋದಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.